ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ವಿಡಿಯೋ ಅಂತಲೇ ಹೇಳಬೇಕು ಈ ವಿಡಿಯೋ. ಆ್ಯಕ್ಚುಲಿ ಈ ವಿಡಿಯೋ ಬಂದು ವೈಕುಂಠ ಏಕಾದಶಿ ಆವತ್ತಿನ ದಿವಸ ಎಲ್ಲೆಲ್ಲಿ ಹೋಗಿದ್ವಿ ಅಂತ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ನಾವು ನಮ್ಮ ಫ್ರೆಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಮನೆ ಹತ್ರನೇ ದೇವಸ್ಥಾನ ಇದೆ, ವೆಂಕಟೇಶ್ವರ ದೇವಸ್ಥಾನ. ಹೋಗಿ ದರ್ಶನ ಮಾಡಿಕೊಂಡು ಹಾಗೇನೇ ಉತ್ತರ ದ್ವಾರ ಅದರಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು, ವೈಕುಂಠ ದ್ವಾರ ಅಂತಾರಲ್ವ, ಸೊ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನಮ್ಮ ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಆವತ್ತಿನ ದಿವಸ ನಾವು ದೇವ್ರ ದರ್ಶನ ಮಾಡಿದರೆ ಮುಕ್ಕೋಟೆ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಕರೀತಾರೆ. ಒಂದಿನ ದಿವಸ ನಾವು ಎಲ್ಲಿ ನಾವು ದರ್ಶನ ಮಾಡ್ಕೊಂಡು ಬರ್ತೀವಿ, ಪ್ರತಿ ತಿಂಗಳ ಬರೋ ಏಕಾದಶಿಗೆ ನಾವು ದೇವ್ರ ದರ್ಶನ ಮಾಡ್ದಂಗೆ ಅನ್ನೋ ಥರ ಹೇಳ್ತಾರೆ. ನೀವೆಲ್ಲ ಯಾವ ಕಡೆ ಹೋಗಿದ್ರಿ, ದೇವಸ್ಥಾನಕ್ಕೆ ಹೋಗಿದ್ರೆ ದರ್ಶನ ಮಾಡ್ಕೊಂಡು ಬಂದ್ರ ಅಂತ ಕಾಮೆಂಟ್ ಮಾಡಿ. ತುಂಬ ದಿವಸ ಆಗಿದೆ ನಾನು ಆ್ಯಕ್ಚುಲಿ ವಿಡಿಯೋಸ್ ಹಾಕಿ, ಸ್ವಲ್ಪ ಬ್ಯುಸಿ ಇದ್ದೀನಿ. ಏನಂತ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ವಿಡಿಯೋದಲ್ಲಿ ನಾನು ಹೊಸ ವರ್ಷದ ಆಚರಣೆ ಕೂಡ ಹಾಕಿದ್ದೀನಿ ನೋಡಿ. ವೈಕುಂಠ ಏಕಾದಶಿ ದಿವಸ ಉಪವಾಸ ಇದ್ದು ನಮ್ಮ ಸಂಕಲ್ಪನ ದೇವರಿಗೆ ಅರ್ಪಿಸಿದರೆ ಖಂಡಿತ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ನಾನು ನೋಡಿ ಈ ಥರ ಪೂಜೆ ಮಾಡಿದ್ದೆ ಇವತ್ತು. ವೈಕುಂಠ ಏಕಾದಶಿ ದಿವಸ ಪೂಜೆ ಎಲ್ಲ ಮಾಡಿಬಿಟ್ಟು, ಸೊ ನಂತರ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ದೇವ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಈ ವಿಡಿಯೋ ಬಂದುಬಿಟ್ಟು ಪೂಜೆ ಮಾಡಿರೋ ವಿಡಿಯೋ ಬಂದು ಜಾನ್ 1 ಅಂದರೆ ಹೊಸ ವರ್ಷದ ಒಂದು ವಿಡಿಯೋ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಜನವರಿ 2026 ಜನವರಿ 1ನೇ ತಾರೀಕು. ಸೊ ಫಸ್ಟು ಕ್ಯಾಲೆಂಡರ್ ಪ್ರಕಾರ ನಮಗೆ ಹೊಸ ವರ್ಷ, ನಮಗೆ ಯುಗಾದಿನೇ ಮೇನ್ ಹೊಸ ವರ್ಷ ಅಂತಲೇ ಹೇಳಬೇಕು. ಈ ಥರ ಸಿಂಪಲ್ಲಾಗಿ ನಾನು ಕಾಯಿ ಎಲ್ಲ ಹುರಿದು ದೇವರಿಗೆ ನೈವೇದ್ಯಕ್ಕೆ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಈ ಹೊಸ ವರ್ಷದಲ್ಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಸಂಕಲ್ಪ ಈಡೇರಲಿ, ಎಲ್ಲರ ಆಸೆ ಎಲ್ಲ ಏನೇನು ಆಸೆ ಇದೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತಲೇ ನಾನು ಪೂಜೆ ಮಾಡಿದ್ದೀನಿ. ನೀವೆಲ್ಲ ಹೊಸ ವರ್ಷದ ದಿವಸ ಎಲ್ಲೆಲ್ಲಿ ಹೋಗಿದ್ದೀರ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಬಂದುಬಿಟ್ಟು ವೈಕುಂಠ ಏಕಾದಶಿ ದಿವಸ ನಾನು ವೆಂಕಟೇಶ್ವರ ಸ್ವಾಮಿಗೆ ಈ ಥರ ಪೂಜೆ ಮಾಡಿದ್ದೀನಿ. ನಮ್ಮ ವೆಂಕಟೇಶ್ವರ ಸ್ವಾಮಿ ಮಹಾವಿಷ್ಣು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ. ಹಾಗೆಯೇ ಎಲ್ಲರ ಒಂದು ಏನು ಕೋರಿಕೆ ಇದೆ ಇದೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಮೇನು. ಎಲ್ಲರಿಗೂ ಆರೋಗ್ಯನೇ ಮಹಾಭಾಗ್ಯ ಅಂತಾರಲ್ವ. ನಮಗೆ ಆರೋಗ್ಯವನ್ನು ಕೊಟ್ಟರೆ ಸಾಕು, ದೇವರು ಆರೋಗ್ಯ ಇದ್ದರೆ ನಾವು ಎಲ್ಲ ಜಯಿಸ್ದಂಗೆ ಅಂತಲೇ ಹೇಳಬೇಕು. ಈ ಥರ ನಾನು ದೇವರಿಗೆ ತುಳಸಿ ಹಾರ ಹಾಕಿ ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ 2 ಫೋಟೋ ಅಂದರೆ 2 ಪೂಜೆ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ, ಆ್ಯಡ್ ಮಾಡಿದ್ದೀನಿ ನೋಡಿ. ಕಳಶ ಎಲ್ಲ ಇಟ್ಟು ನಾನು ಕಳಶಕ್ಕೆ ಬಳೆ ಎಲ್ಲ ಹಾಕಿದ್ದೀನಿ. ಸೊ ಕಳಶ ಅಂದರೆ ನಮಗೆ ಮಹಾಲಕ್ಷ್ಮಿ ಅಂತಾರಲ್ವ, ಹಾಗಾಗಿ ಇಲ್ಲಿ ದರ್ಶನಕ್ಕೆ ಹೋದಾಗ ನೋಡಿ ಈ ಥರ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮಾಡಿದರು, ಹೋಮ ಎಲ್ಲ ಹಾಕಿದ್ರು ಬೆಳಗ್ಗೆನೇ. ಇಲ್ಲಿ ನೋಡಿ ಬೆಳಗ್ಗೆ ಸಂಜೆ ತನಕನೂ ಬೆಳಗ್ಗೆ 5ರಿಂದ ಏಕಾದಶಿ ದಿವಸ ಸಂಜೆವರೆಗೂ ತುಂಬ ಜನ ಬಂದು ನಮ್ಮ ಥರನೇ ಭಕ್ತಾದಿಗಳು ಬಂದು ದೇವ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನೋಡಿ ನಾವು ಬರೋಷ್ಟೊತ್ತಿಗೆ ಮೇ ಬಿ 1 ಗಂಟೆ ಆಗಿತ್ತು, ಅಷ್ಟೊತ್ತಿಗೆ ಇಷ್ಟೊಂದು ಜನ ಇದ್ದರು. ಇದು ಬಂದು ಹೊಸ ವರ್ಷದ ಒಂದು ವಿಡಿಯೋ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದ ದಿವಸ ನಾವು ಎಲ್ಲೂ ಹೋಗಿರಲಿಲ್ಲ, ದೇವಸ್ಥಾನಕ್ಕಷ್ಟೇ ಹೋಗಿದ್ವಿ. ಯಾಕಂದರೆ ಮನೆಯಲ್ಲಿ ಕೆಲಸ ಅದು ಇದು ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಪಕ್ಕದಲ್ಲೇ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಅದಾದಮೇಲೆ ಏನು ಅಡುಗೆ ಮಾಡಿದ್ದೆ ಅಂತ ಕೂಡ ನಿಮಗೆ ಹೇಳ್ತೀನಿ, ವಿಡಿಯೋನ ಕೊನೆಯವರೆಗೂ ನೋಡಿ.
ತುಂಬ ಜನ ಕೇಕೆಲ್ಲ ಕಟ್ ಮಾಡ್ತಾರೆ, ಹಾಗೆ ಸ್ವೀಟೆಲ್ಲ ಮಾಡ್ತಾರೆ. ನಾನೇನು ಮಾಡಿದ್ದೆ ಅವತ್ತಿನ ದಿವಸ ಅಡುಗೆ, ಹೊಸ ವರ್ಷದ ದಿವಸ ಅಂತ ಕೂಡ ಹೇಳ್ತೀನಿ. ಎಲ್ಲರಿಗೂ ಹೊಸ ವರ್ಷದಲ್ಲಿ ಏನಾದರೂ ಕೆಲವೊಂದು ಬದಲಾವಣೆಗಳು ಆಗೇ ಆಗುತ್ತೆ. ನನ್ನ ಒಂದು ಬದಲಾವಣೆ ಏನು ಅಂತ ಹೇಳ್ತೀನಿ. ಯಾಕೆಂತಂದರೆ ಸಮಯಕ್ಕೆ ತಕ್ಕಂಗೆ ನಾವು ಕೂಡ ಕೆಲವೊಂದು ಬಾರಿ ನಾವು ಕೂಡ ಬದಲಾವಣೆ ಆಗಬೇಕು. ಸೊ ನಾವು ಮಾಡೋ ಕೆಲಸ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಅದೇನೇ ಕೆಲಸ ಆಗಲಿ ಅದು ಏನಂತಾರೆ, ಶ್ರದ್ಧೆಯಿಂದ ಮಾಡುವಂತಹ ಕೆಲಸ ಖಂಡಿತ ಅದು ಒಳ್ಳೆಯದಾಗತ್ತೆ. ನಮ್ಗೆ ಇಷ್ಟವಾದ ಕೆಲಸವನ್ನು ಮಾಡ್ತಾ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ಮನೆಯಲ್ಲಿ ಮಾಡುವಂತಹ ಅಡುಗೆ ಮಾಡುವಂತಹ ಜಾಗನೂ ಕೂಡ ತುಂಬ ನೀಟಾಗಿ ಇಟ್ಕೊಂಡ್ರೆ ಮನೆಗೂ ಮನಸ್ಸಿಗೂ ತುಂಬಾ ಒಳ್ಳೆಯದಾಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದಿನಗಳು ತುಂಬ ಬೇಗನೆ ಕಳೀತಾ ಇವೆ. ಅದೇ ಥರ ಹಾಗೇನೇ 2025 ಎಷ್ಟು ಬೇಗ ಹೋಯಿತು ಅಂತಲೇ ಗೊತ್ತಿಲ್ಲ. 365 ಡೇಸ್ ಎಷ್ಟು ಬೇಗ ಮುಗಿಯುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ನಾವು ದಿನಗಳ ಕಳೆಯುತ್ತೆ, ಆದರೆ ನಾವು ಮಾಡೋ ಕೆಲಸ ಮಾತ್ರ ಒಳ್ಳೆಯದಾಗಿರಬೇಕು ಅಂತಲೇ ಹೇಳ್ತೀನಿ. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ನಿಜವಾಗ್ಲೂ ಕೆಟ್ಟದಂತ. ಸೊ ಹಾಗೇನೇ ನಾವು ಯಾವತ್ತೂ ಬೇರೆಯವ್ರಿಗೆ ಒಳ್ಳೇದು ಬಯಸಿದರೆ ದೇವರು ಕೂಡ ನಮಗೆ ಒಳ್ಳೇದು ಮಾಡ್ತಾನೆ ಖಂಡಿತ. ಯಾವುದೇ ಕಾರಣಕ್ಕೂ ನಾವು ಬೇರೆಯವ್ರನ್ನ ಕೆಟ್ಟದನ್ನು ಬಯಸೋಕ್ಕಂತ ಹೋಗ್ಬಾರ್ದು ಫ್ರೆಂಡ್ಸ್. ಯಾವತ್ತೂ ಅಷ್ಟೇ, ನಮ್ಮಿಂದ ಆದರೆ ಒಳ್ಳೇದು ಮಾಡಬೇಕು, ಇಲ್ಲ ಸುಮ್ಮನೆ ಇದ್ಬಿಡಬೇಕು. ಅಷ್ಟೇ ನನ್ನ ಒಂದು ಪಾಲಿಸಿ, ನನ್ನ ಮಾತು ಅಷ್ಟೇ ಅಂತಲೇ ಹೇಳ್ತೀನಿ. ನನ್ನ ಕಡೆಯಿಂದ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಈ ಮಧ್ಯೆ ತುಂಬ ಗ್ಯಾಪ್ ಬಂತು, ವಿಡಿಯೋ ಹಾಕೋದಕ್ಕೆ ಆಗಿಲ್ಲ. ಆದರೆ ಫ್ರೀ ಇದ್ದರೆ ನಾನು ವಿಡಿಯೋ ಹಾಕ್ತೀನಿ, ಲೈವ್ ಕೂಡ ಬರ್ತೀನಿ. ಕಮ್ಯುನಿಟಿನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ, ಬಂದು ಜಾಯ್ನ್ ಆಗಿ. ಫ್ರೀ ಇದ್ದರೆ ಮಾತ್ರ ನಾನು ಮನೆ ಕೆಲಸ ಮಾಡಿ, ಪೂಜೆ ಮಾಡಿ, ತಿಂಡಿ ಅಡುಗೆಲ್ಲ ಮಾಡಿಕೊಂಡು ನಾನು ಯೂಟ್ಯೂಬ್ ಕೂಡ ಅಷ್ಟೇನೆ. ಯೂಟ್ಯೂಬ್ಗಿಂತ ಇಂಪಾರ್ಟೆಂಟ್ ಅಂದರೆ ಮನೆಯಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳೋದು, ಅದು ಫಸ್ಟು ಪ್ರಿಫರೆನ್ಸ್ ಕೊಡ್ತೀನಿ ಅವ್ರಿಗೆ. ನೋಡಿ, ದೋಸೆ ಮಾಡಿದ್ದೆ ಅವತ್ತು ನಾನು. ದೋಸೆ, ಬೇಳೆ ಸಾರು. ಇನ್ನು ಅವರೆಕಾಳು ಸೀಸನ್ ಅಂತೂ ಬಂದುಬಿಟ್ಟಿದೆ. ಅವರೆಕಾಳು ಒಂದು ಟೈಮ್ ತೊಗೊಂಡ್ರೆ ಅಂತೂ ತುಂಬ ವೆರೈಟೀಸ್ ಮಾಡ್ಬೋದು. ಚಿತ್ರಾನ್ನ, ಪುಳಿಯೋಗರೆ, ಪಲಾವ್, ಉಪ್ಪಿಟ್ಟು, ಸ್ವೀಟ್ ಅವಲಕ್ಕಿ, ಆ ಥರ ಎಲ್ಲ ನಾವೇನಕ್ಕಾದರೂ ವಡೆ, ತುಂಬ ವೆರೈಟೀಸ್ ಮಾಡ್ಬೋದು ಅವರೆಕಾಳು ಸೀಸನ್ನಲ್ಲಿ. ನಾನು ಕೂಡ ಆದರೆ ನಿಮಗೆ ರೆಸಿಪೀಸ್ನ ಶೇರ್ ಮಾಡ್ಕೋತೀನಿ. ನೋಡಿ, ದೋಸೆ ಸೂಪರಾಗಿ ಬಂದಿತ್ತು. ಮನೇಲಿ ಮಾಡೋಣ ತುಪ್ಪ ಕೂಡ ಚೆನ್ನಾಗಿತ್ತು. ಬೇಳೆ ಸಾರು ನೋಡಿ ಸಖತ್ತಾಗಿ ಬಂದಿತ್ತು ಮಾತ್ರ. ಯಾಕೆಂದರೆ ಬೇಳೆ ಫ್ರೆಶ್ ಆಗಿ ಮನೆಯಲ್ಲಿ ನಾವೇ ಬೇಳೆ ಮಾಡ್ಕೊಂಡ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ ಸಾರು. ನೋಡಿ, ಮನೇಲಿ ಮಾಡಿದ ತುಪ್ಪ ಎಷ್ಟು ಚೆನ್ನಾಗಿದೆ ಅಲ್ವಾ. ನನ್ನ ಒಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ತುಪ್ಪ ಹೇಗೆ ಮಾಡೋದು ಅಂತ ಕೂಡ ಹಾಕಿದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.